ಹಾಯ್ ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ, ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ವ್ಲಾಗ್ ಚಾನಲ್. ಫ್ರೆಂಡ್ಸ್, ಟೈಮ್ ಈಗ 6:15. ಕ್ಲೈಮೇಟ್ ನೋಡಿ ಹೇಗಿದೆ. ಮಳೆ ಜಸ್ಟ್ ಬಂದು ಹೋಗಿದೆ. ಅಂಗಳ ಇನ್ನೂ ಒದ್ದೆ ಇದೆ ನೋಡಿ, ನೀರಿನ ಹನಿಗಳು. ಎಷ್ಟು ಚೆನ್ನಾಗಿರೋ ವಾತಾವರಣ ಅಲ್ಲ? ಈಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಈಗ ವಾಕಿಂಗ್ ಹೋಗಬೇಕು. ಫ್ರೆಂಡ್ಸ್, ಮನೆಯಾಗ ಎದ್ದು ಸ್ನಾನ ಎಲ್ಲ ಆಯ್ತು ತೊಳೆದು ನಾನೀಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಸೂಪರ್ ಆಗಿರುವ ಸ್ಪೆಷಲ್ ಆಗಿರುವ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ವೆಜ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ. ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅನ್ನ ಮಾಡಬೇಕಿದ್ರೇ ಅದಕ್ಕೆ ಒಂದು 4 ಮೆಣಸಿನಕಾಳು, ಒಂದು ಸ್ವಲ್ಪ ಚಕ್ಕೆ, ಒಂದು 2 ಲವಂಗ ಪರಿಮಳಕ್ಕೆ ಹಾಕೊಳ್ಳೋದು. ಪಲಾವ್ ಎಲೆ ಇದ್ದರೂ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಹುಡುಡಿಯಾಗಿ ಅನ್ನ ಮಾಡ್ಕೊಳ್ಬೇಕು. ಈಗ ಮೊಸರು, ಒಂದು ಅರ್ಧ ಲೀಟ್ರ್ ಮೊಸರು, ಆಮೇಲೆ ಸ್ವಲ್ಪ ಉಪ್ಪು ಬೇಕಷ್ಟು, ರುಚಿಗೆ ತಕ್ಕಷ್ಟು, ಆಮೇಲೆ ಇದು ಬಿರಿಯಾನಿ ಮಸಾಲ, ಬಿರಿಯಾನಿ ಪೌಡರ್, ಆಮೇಲೆ ಇದು ಗರಂ ಮಸಾಲ 1 ಸ್ಪೂನು, 1-2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪೌಡರ್ 1 ಸ್ಪೂನಷ್ಟು, ಅರಿಶಿನ ಇಷ್ಟು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಈ ಕಡೆ ವೆಜ್ಜೀಸನ್ನು ನಾವು ಬೇಯಿಸ್ಕೊಂಡು ಇಟ್ಕೊಳ್ಬೇಕು. ಯಾವ್ಯಾವ ವೆಜಿಟೇಬಲ್ ಬೇಕು ಅದನ್ನೆಲ್ಲ ಬೇಯಿಸ್ಕೊಂಡು ಇಟ್ಕೋಬೇಕು. ಆಮೇಲೆ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ, ಹಸಿಮೆಣಸು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೆ, 2 ಈರುಳ್ಳಿನೂ ಕೂಡ ಹಾಕ್ಕೊಂಡೆ. ಫ್ರೈ ಆದ ನಂತರ ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೆ ನಾನು, ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಸ್ವಲ್ಪ ಟೊಮೆಟೊ ಮೆತ್ತಗಾಗಲಿ ಅಂತ ಉಪ್ಪು ಹಾಕ್ಕೊಂಡೆ. ಈ ಮಸಾಲೆನ ರೆಡಿ ಮಾಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಫ್ಲೇಮ್ ಇಟ್ಕೊಳ್ಬೇಕು. ಈಗ ಈ ರೀತಿ ಎಣ್ಣೆ ಮೇಲೆ ಬರಬೇಕು ನೋಡಿ, ಈ ರೀತಿ ಬೇಯಬೇಕು. ಈ ರೀತಿ ಆಗಬೇಕು ನೋಡಿ. ಆಮೇಲೆ ಇದನ್ನ ನಾವೇನು ಬೇಯಿಸ್ಕೊಂಡು ಇಟ್ಕೊಳ್ತೀವಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದನ್ನೇ ಸೇರಿಸಿ ಚೆನ್ನಾಗಿ ಒಂದು 2 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಬೆಂದಿದೆ ನೋಡಿ, ಯಾವ ರೀತಿ ಬಂದಿದೆ. ಸ್ಟವ್ ಆಫ್ ಮಾಡಿಕೊಂಡೆ. ಈಗ ಅನ್ನ ಅದಕ್ಕೆ ಸೇರಿಸ್ಕೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದನ್ನೆರಡು ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಹಾಗೆ ಮಿಕ್ಸ್ ಮಾಡ್ದೇ ಮುಚ್ಚಳ ಮುಚ್ಚಿಟ್ಟೆ ನೋಡಿ. ಈಗ ಒಂದು 5 ನಿಮಿಷ ಆದ ನಂತರ ಈ ರೀತಿ ಅನ್ನ ಎಲ್ಲ ಬೆರೆಸ್ಕೊಂಡೆ. ಈ ರೀತಿ ಬಂದಿದೆ ವೆಜ್ ಬಿರಿಯಾನಿ ನೋಡಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ. ಫಸ್ಟ್ ಟೈಮ್ ಮಾಡಿದ ಬಿರಿಯಾನಿ ಆದರೂ ಕೂಡ ತುಂಬ ಯಮ್ಮಿ ಆಗಿತ್ತು, ತುಂಬ ಚೆನ್ನಾಗಿತ್ತು. ಕಂಚು ಟೇಸ್ಟ್ ಅಜ್ಜಿ ಬಿರಿಯಾನಿ ಬರೀರಾ ಮಸಾಲ ಬಿರಿಯಾನಿ ಫ್ರೈಡ್ ರೈಸ್ನೇ. ನಮ್ಮನೆಯಲ್ಲಿ ಇವತ್ತು ಊಟಕ್ಕೆ ಬಸಳೆ ಸಾರು. ಬಸಳೆನ ಚೆನ್ನಾಗಿ ತೊಳೆದುಕೊಟ್ಟೆ. ನಮ್ಮ ಅತ್ತೆ ಕಟ್ ಮಾಡಿಕೊಡ್ತಾ ಇದ್ದಾರೆ. ಈಗ 11 ಗಂಟೆ. ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಈಗ ಸಿಗ್ತಾ ಇದ್ದೇನೆ. ಈಗ ಅಡುಗೆ ಮಾಡ್ಲಿಕ್ಕೆ ಬಂದೆ. ಕಿಚನ್ ಕಟ್ಟೆನೆಲ್ಲ ಒಂದ್ಸಲ ಕ್ಲೀನಾಗಿ ಒರೆಸ್ಕೊಂಡು ಬಿಟ್ಟಾಯಿತು. ಇವತ್ತು ನಮ್ಮನೇಲಿ ಬಸಳೆ ಸಾಂಬಾರು, ಬಸಳೆ ಮತ್ತು ಪಪ್ಪಾಯಿ ಹಾಕಿ ಸಾರು ಮಾಡೋದು. ಆಮೇಲೆ ಮಶ್ರೂಮ್ ಮಸಾಲ, ಆಮೇಲೆ ಬೇರೆ ಫ್ರೈ. ಇಷ್ಟಿವತ್ತು ಬೇಗ ಒಂದೊಂದೇ ಅಡುಗೆನ ಮಾಡ್ಕೊಳ್ಳೋಣ. ಬಸಳೆ ಸಾರಿಗೆ ತೊಗರಿಬೇಳೆ ಹಾಕ್ತೇವೆ. ತೊಗರಿಬೇಳೆ, ಆಮೇಲೆ ಕಟ್ ಮಾಡಿರುವಂಥ ಬಸಳೆ, ಈರುಳ್ಳಿ, ಆಮೇಲೆ ದಂಟು, ಆಮೇಲೆ ಇದು ಹಲಸಿನ ಬೀಜ ಎಲ್ಲ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ನಿನ್ನೆ ನಾಗರಕಟ್ಟೆಗೆ ಮುಡಿಸಿದಂಥ ಹೂವು ಇವತ್ತು ವೇಸ್ಟ್ ಮಾಡಬಾರ್ದು ಅಂತ ಹಾಗೆ ತಗೊಂಡು ಬಂದು ಬಾಗಿಲಿಗೆ ಹಾಕ್ಕೊಂಡೆ. ಪಪ್ಪಾಯಿ ಕೂಡ ಬೇಯಿಸ್ಕೊಂಡೆ. ಈ ಕಡೆ ಮಶ್ರೂಮ್ ಮಸಾಲ ಕೂಡ ಮಾಡ್ತಾಯಿದ್ದೇನೆ. ಅನ್ನ ಕೂಡ ಇಟ್ಕೊಂಡಾಯಿತು. ಬೇಗ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೇನೆ ಫಟಾಫಟ್ ಅಂತ. ಬಸಳೆ ಸಾರು ಕೂಡ ಆಯಿತು, ಮಶ್ರೂಮ್ ಮಸಾಲ ಬಟ್ಟೆ ಒಗೆದು ಬಂದೆ.
ಅಡುಗೆ ಕೆಲಸ ಅರ್ಧ ಆಗಿದೆ, ಇನ್ನೂ ಅರ್ಧ ಮಾಡಬೇಕು. ಈಗ ಬಿಸಿಲು ಚಲೋ ಇದೆ, ಹಾಗಾಗಿ ಒಣಗಿಸಿಟ್ಟೇ ಬರ್ತೇನೆ. ಮತ್ತೆ ಸ್ವಲ್ಪ ಲೇಟ್ ಮಾಡಿದ್ರೆ ಅಂದರೆ ಮಳೆ ಬರೋ ಚಾನ್ಸ್ ಕೂಡ ಇದೆ. ಬೆಳಿಗ್ಗೆಯಿಂದ ಸ್ವಲ್ಪ ಮಳೆ ಬಿಸಿಲು ಆಗ್ತಾ ಇದೆ. ಹಾಗಾಗಿ ಬಿಸಿಲಿದ್ದಾಗ ಸ್ವಲ್ಪ ಹೊರಗಡೆ ಹಾಕಿಬಿಡ್ತೇನೆ. ವಾಷಿಂಗ್ ಮಷಿನ್ ಕೂಡ ಕೆಟ್ಟಿದೆ ಅಲ್ಲ, ಡ್ರೈ ಮಾಡಲಿಕ್ಕೂ ಆಗೋದಿಲ್ಲ, ಬಟ್ಟೆ ಒಗಿಲಿಕ್ಕೂ ಆಗೋದಿಲ್ಲ ಮಷಿನ್ನಲ್ಲಿ. ಬಿಸಿಲಿರೋದ್ರಿಂದ ಬಟ್ಟೆ ಎಲ್ಲ ಇವತ್ತು ಒಣಗತ್ತೆ. ಇಷ್ಟು ಬಟ್ಟೆ ಇತ್ತು ನೋಡಿ. ಮಶ್ರೂಮ್ ಮಸಾಲ ಕೂಡ ಆಯಿತು. ಬೇರಲಸಿನಕಾಯಿಗೆ ಉಪ್ಪು ಹಚ್ಚಿಟ್ಟಿದೆ, ಈಗ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡು ಕೂಡ ಆಯಿತು ನೋಡಿ. ಈಗ ಊಟದ ಸಮಯ. ಇವತ್ತು ನಮ್ಮಲ್ಲಿ ಊಟಕ್ಕೆ ವೈಟ್ ರೈಸ್, ಬಸಳೆ ಸಾರು, ಮಶ್ರೂಮ್ ಮಸಾಲ. ಒಂದು ಒಳ್ಳೆ ಊಟ ಮಾಡಿ ಆಯಿತು. ತೃಪ್ತಿ ಆಯಿತು, ಹೊಟ್ಟೆ ತುಂಬಿತು. ಈಗ ಹೊಟ್ಟೆ ತುಂಬಿದ ಮೇಲೆ ಪಾತ್ರೆಗಳ ರಾಶಿ ತೊಳಿಬೇಕು. ಊಟ ಮಾಡಿದ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಹೊತ್ತು ಅಂಗಳದಲ್ಲಿ ತಿರುಗಾಡಿ ರೆಸ್ಟ್ ತಗೊಳ್ಳೋದು. ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಿದೆ. ಮಳೆಗಾಲನೇ ಅಲ್ಲ ಇದು, ಬೇಸಿಗೆಗಾಲ ಅನ್ಬೋದು, ಅಷ್ಟು ಬಿಸಿಲು. ಬಟ್ಟೆ ಒಂದು ಒಣಗಲಿಕ್ಕೆ ಒಳ್ಳೆಯದಾಗತ್ತೆ, ಯಾಕಂದರೆ ನಮ್ಮದು ವಾಷಿಂಗ್ ಮಷೀನು ಕೆಟ್ಟಿತ್ತು, ಡ್ರೈ ಆಗೋದಿಲ್ಲ ವಾಷಿಂಗ್ ಮಷೀನಲ್ಲಿ. ಸೊ ಹಾಗಾಗಿ ಬಿಸಿಲಿಗೆ ಚೆನ್ನಾಗಿ ಒಣಗ್ತದೆ ಬಟ್ಟೆ ಎಲ್ಲ. ಊಟ ಆಗಿ ಸ್ವಲ್ಪ ಅಂಗಳದ ತಿರುಗಾಡ್ಬೇಕು ಅನ್ನುವಾಗಲೇ ಹೊರಗಡೆ ಬಂದಿದೆ ನೋಡಿ, ಜೋರು ಮಳೆ. ಬಟ್ಟೆ ಎಲ್ಲ ನೆನೀತಿತ್ತು. ಸ್ವಲ್ಪ ಹೊತ್ತು ಬಿಟ್ಟು ಬಂದರೆ ಊಟ ಕೂತ್ಕೊಂಡಿದ್ದೆ, ಬೇಗ ಬಂದು ಬಟ್ಟೆ ಎಲ್ಲ ತೆಗೆದೆ. ಮಳೆ ಬೀಳ್ತಾ ಇದೆ. ಟೈಮ್ ಈಗ 3:30. ನಮ್ಮ ಭಾವನವರು ಮುಂಬೈ ಹೋಗ್ಲಿಕ್ಕೆ ಹೊರಟರು. ಅವರು ಒಂದು ನಾಗರ ಪಂಚಮಿ ನಿಮಿತ್ತ ನಮ್ಮ ಮನೆಗೆ ಬಂದಿದ್ದರು. ಅವರು ಮುಂಬೈಯಲ್ಲಿ ಸೆಟ್ಲಾದರೂ ಕೂಡ ಅವರು ಮನೆ ಅಂತ ಈ ಕಡೆ ಅವರಿಗೆ ಎಳೆಯತ್ತೆ ಅಲ್ಲ ಮನಸ್ಸು. ಯಾವಾಗಲೂ ಹಾಗೆಯೇ, ಎಲ್ಲೇ ಇರಲಿ ನಮ್ಮ ಊರು ನಮ್ಮ ದೇವರು ಅಂದರೆ ಎಲ್ರಿಗೂ ಅಷ್ಟೇ ಇಷ್ಟ. ಸೊ ಅವರು ಮತ್ತೆ ಚೌತಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೆ ಬರ್ತೇನೆ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಈಗ ರೈಲ್ವೆ ಸ್ಟೇಷನಿಗೆ ಹೋಗ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ರಿಕ್ಷಾನ ಕರೆಸಿದ್ರು. ಸೊ ಅವರೀಗ ಕಳಿಸ್ಕೊಡೋದು. ಗುಡ್ ಈವ್ನಿಂಗ್. ಸ್ಕೂಲಿಂದ ನಮ್ಮ ಮಗನಾಗ ಬಂದು ಟೈಮ್ 5 ಗಂಟೆ 10 ನಿಮಿಷ ಆಗಿದೆ. ಬೆಳಗ್ಗೆ ಮಾಡಿದ ಬಿರಿಯಾನಿ ಬಿಸಿ ಮಾಡ್ತಾ ಇದ್ದೇನೆ ಅವಳಿಗೆ ಕೊಡಲಿಕ್ಕೆ. ಅವಳು ತನಗೆ ಇಷ್ಟ ಇಡು ಅಂತ ಹೇಳಿದ್ದು. ನಾನಂದೆ ನಿನಗೆ ಇಷ್ಟ ಆದರೆ ನಿನಗೆ ಇಡೋದು, ಅದು ನಾವೇನು ತಿನ್ನೋದಿಲ್ಲ, ನಾವೊಂದು ಸಲ ತಿಂದ ಆಗಿದೆ, ಮತ್ತು ನಮಗೇನು ಬೇಡ ನೀನೇ ತಿನ್ನು ಅಂತ ಹೇಳಿದೆ. ಸೊ ಅದನ್ನ ಬಿಸಿ ಮಾಡ್ತಾ ಇದ್ದೇನೆ. ಈಗ ಅವಳಿಗೆ ಬಿಸಿ ಬಿರಿಯಾನಿ ಕೊಡುವ. ಪಾಪ ಸ್ಕೂಲಿಂದ ಬಂದ ತಕ್ಷಣ ಹಸಿವಾಗಿರುತ್ತೆ ಅವಳಿಗೆ. ಅದೇ ಉಪ್ಪಿಟ್ಟಾಗಲಿ ಅವಲಕ್ಕಿ ಆಗಲಿ ಮಾಡಿದರೆ ಬೇಡ ಅಂತಿದ್ದೆ, ಎಷ್ಟೇ ಹಸಿವಿದ್ರೂ ಬೇಡ ಅಂತಿದ್ದೆ. ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ, ಹಾಲಿನ ಸ್ವೀಟ್, ಹಾಲಿನ ಗಿಣ್ಣು, ಗಟ್ಟಿ ಗಿಣ್ಣು ಮಾಡ್ತಾ ಇದ್ದೇನೆ. ಗಿಣ್ಣಿನ ಹಾಲು. ಇದಕ್ಕೆ ಕಾಯಿ ರಸ ತಗೊಳ್ಬೇಕು. ಆಮೇಲೆ ಬೆಲ್ಲ ಎಲ್ಲ ಸೇರಿಸಿ ಗಿಣ್ಣು ಮಾಡ್ತೇನೆ. ಹಾಂ, ಗಿಣ್ಣು ಮಾಡ್ತೇನೆ ನೋಡಿ. ಕಾಯಿ ಹಾಲು ಮತ್ತು ಗಿಣ್ಣಿನ ಹಾಲು, ಬೆಲ್ಲ, ಏಲಕ್ಕಿ ಪೌಡರ್ ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಒಂದು ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಇದನ್ನ ಒಂದು ಗಿಣ್ಣನಿಗೆ ಬೇಯಿಸ್ಕೊಳ್ಳುವಂತಹ ಪಾತ್ರೆಯಲ್ಲಿ ಅದನ್ನ ಹಾಕ್ಕೊಳ್ತೇನೆ. ಈಗ ತುಂಬ ಚೆನ್ನಾಗಿರ್ತದೆ ಗಿಣ್ಣು ಮಾತ್ರ. ಗಟ್ಟಿಯಾದ ಗಿಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ಇಡ್ತಾ ಇದ್ದೇನೆ. ಸೂಪರ್ ಆಗಿರುತ್ತೆ ಗಿಣ್ಣು. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಗಿಣ್ಣು ಮಾಡಲಿಕ್ಕೆ ಇಟ್ಟಿದ್ದೇನೆ, ಇಡ್ಲಿ ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇನೆ. ಆದರೆ ಅದು ಗಟ್ಟಿ ಗಿಣ್ಣು ಆಗುತ್ತೋ ಇಲ್ವೋ ಅಂತ ಡೌಟು. ಯಾಕಂದರೆ ಅದು 2ನೇ ದಿನದ ಹಾಲು 3ನೇ ದಿನದ ಹಾಲು ಅಂತ ಗೊತ್ತಿಲ್ಲ ಅಂತೆ. ಯಾರು ತೊಗೊಂಡು ಬಂದರೆ ಅವರಿಗೆ ಗೊತ್ತಿಲ್ಲ ಅಂತೆ. ಸೊ ಅದು ಗಟ್ಟಿ ಆಗ್ತಿದೆಯೋ ಇಲ್ಲ ಗೊತ್ತಿಲ್ಲ, ಆದರೂ ಗಟ್ಟಿ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ, ಭರವಸೆಯಲ್ಲಿ ಇಟ್ಟಿದ್ದೇನೆ. ನೋಡಬೇಕು ಆ ಭರವಸೆ ಸುಳ್ಳಾಗದಿರಲಿ. ಯಾಕಂದರೆ ಗಟ್ಟಿ ಗಿಣ್ಣು ತುಂಬ ಇಷ್ಟ ನನಗೆ, ತುಂಬ ಅಂದರೆ ತುಂಬ ಇಷ್ಟ. ಸೊ ಅದು ಗಟ್ಟಿ ಆದರೆ ಸಾಕು. ಹಾಗೆ ರಾತ್ರಿ ಊಟಕ್ಕೆ ಚಪಾತಿ ಬೇಯಿಸ್ಕೊಳ್ತಾ ಇದ್ದೇನೆ. ರಾತ್ರಿಯ ಊಟಕ್ಕೆ ಚಪಾತಿ. ಚಪಾತಿ ಬೇಯಿಸ್ಕೊಂಡು ತಿಂದು ಸ್ವಲ್ಪ ಅಂಗಳದಲ್ಲಿ ವಾಕ್ ಮಾಡ್ಕೊಂಡು ಬರ್ತೇನೆ. ಆಮೇಲೆ ಸಿಗ್ತೇನೆ. ಗಿಣ್ಣು ಹೇಗಾಗಿದೆ ಅಂತಲೂ ತೋರಿಸ್ತೇನೆ. ಫ್ರೆಂಡ್ಸ್, ಚಪಾತಿ ತಿಂತೇನೆ ಈಗ. ಚಪಾತಿ ಜೊತೆಗೆ ಮಶ್ರೂಮ್ ಮಸಾಲ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ.
ಈಗ ಚಪಾತಿ ತಿನ್ನೋಣ ಬನ್ನಿ. ಫ್ರೆಂಡ್ಸ್, ಗಿಣ್ಣು ಮಾತ್ರ ಸೂಪರಾಗಿ ಬಂದಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ. ನನಗೆ ಗೊತ್ತೇ ಇರಲಿಲ್ಲ, ನಾನು ತೆಳ್ಳಗಿರ್ತದೆ ಅಂತ ಅಂದ್ಕೊಂಡಿದ್ದೆ. ಫ್ರೆಂಡ್ಸ್, ಗಿಣ್ಣು ಮಾತ್ರ ಸೂಪರಾಗಿ ಬಂದಿದೆ ನೋಡಿ. ನೋಡಿ, ಒಳ್ಳೆ ಕೇಕ್ ಥರ ಬಂದಿದೆ. ಸೂಪರಾಗಿ ಬಂದಿದೆ ಮಾತ್ರ, ಸೂಪರ್ ಅಂದರೆ ಸೂಪರ್. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಗಿಣ್ಣಂದರೆ. ಫ್ರೆಂಡ್ಸ್ ನೋಡಿ, ಗಿಣ್ಣು ತಿಂತಾ ಇದ್ದೀನಿ ಈಗ. ನಿಜ ಅಂದರೆ ನಂಗೆ ಚಪಾತಿ ತಿಂದು ಹೊಟ್ಟೆ ತುಂಬಿದೆ, ಒಂದು ಸ್ವಲ್ಪನೂ ಜಾಗ ಇಲ್ಲ ಹೊಟ್ಟೆಯಲ್ಲಿ. ಆದರೂ ಗಿಣ್ಣು ನೋಡಿದ ತಕ್ಷಣ ಗಿಣ್ಣು ಮಾಡಿಟ್ಟಿದ್ನಲ್ಲ, ಅದನ್ನ ತಿನ್ನೋವರೆಗೂ ಪುರ್ಸತ್ತಿಲ್ಲ ನನಗೆ ಅಷ್ಟು ಇಷ್ಟ ಗಿಣ್ಣಂದರೆ. ಸೊ ಹೊಟ್ಟೆ ತುಂಬಿದ್ರು ಕೂಡ ಸ್ವಲ್ಪ ಜಾಗ ಮಾಡಿಕೊಂಡು ಗಿಣ್ಣು ತಿಂತಾ ಇದ್ದೇನೆ ನೋಡಿ. ವಾವ್, ಸೂಪರ್ ಅಂದರೆ ಸೂಪರಾಗಿ ಬಂದಿದೆ. ನಿರೀಕ್ಷೆ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಅದು ಗಟ್ಟಿ ಆಗತ್ತೆ ಇಲ್ಲ ಅಂತ ಟೆನ್ಷನ್ ಇತ್ತು, ಟೆನ್ಷನ್ ಎಲ್ಲ ದೂರ ಆಗಿ ಗಿಣ್ಣು ಮಾತ್ರ ಸೂಪರ್. ಫ್ರೆಂಡ್ಸ್, ಎಲ್ಲ ಕೆಲಸ ಮುಗೀತು, ಗಿಣ್ಣು ಕೂಡ ತಿಂದಾಯಿತು. ಕಿಚನ್ ಕಟ್ಟೆ ಎಲ್ಲ ಒರೆಸಿ ಎಲ್ಲ ಆಯಿತು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್, ಗುಡ್ ನೈಟ್, ಶುಭರಾತ್ರಿ.